ಸುಮ್ಮನೆ ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ಅವನು ಹಂದಿ, ಅವನ ಕಾರೂ ಹಂದಿ. ಬಾಳೆಹಣ್ಣು ತಿಂದರೆ ತುಂಬ ಎನರ್ಜಿ ಇರುತ್ತೆ. ಚೆನ್ನಾಗಿದ್ಲು ಅಂದರೆ ದೇವ್ರ ಥರ ಇದ್ಲು. ಸಿಗರೇಟ್ ಸೇದ್ಬೇಕಂತ ಯಾಕಂತ ಕೇಳಿದ್ರೆ ಮಚ್ಚ, ಸಿಗರೇಟ್ ನಾನೇನಾರು ಸೇದಿಲ್ಲ ಅಂದರೆ ನನಗೆ ವಾಶ್ರೂಮಲ್ಲಿ ಬಾತ್ರೂಮ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಚ್ಚ ಅಂತಾನೆ. ದೋಸ್ ಹೂ ಆಲ್ ಸ್ಮೋಕ್ಸ್ cigarettes or whatever it is, please drink sugarcane. It's going to help you a lot. What's up? ಎಲ್ಲರೂ ಹೇಗಿದ್ದೀರಾ? ನೀವೇನೋ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬಟ್ ನಾನು ನಿಮ್ಗಿಂತ ಸಖತ್ತಾಗಿದ್ದೀನಿ. ಯಾಕೆ ಹೇಳಿ? ಬಿಕಾಸ್ ಐ ಲವ್ ಮೈ ಸೆಲ್ಫ್ ಅಂದ್ಕೊಳ್ಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದ್ಕೊಳ್ಳಿ. ಸೊ ಇವತ್ತಿನ ದಿನ ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾ ಇದ್ದೀನಿ ನಾನು ಸ್ಟ್ರಾಂಗ್ ಕಾಫಿ ಅಂದ್ಕೊಳ್ಳಿ. ಸೊ ಕಾಫಿ ಕುಡಿದ ತಕ್ಷಣ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದಿದ ತಕ್ಷಣ ಹೈಬ್ರಿಡ್ ವರ್ಕೌಟ್ ಸೆಷನ್ನಿಗೆ ಬೇರೆ ಹೋಗ್ಬೇಕು ಜಿಮ್ಮಿಗೆ. ಸೊ ಇವತ್ತು ಯಾವ ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ನಕ್ಕನ್ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ನಕ್ಕನ್ ಬೇರೆ ಯಾರೂ ಸಿಕ್ಕಿಲ್ಲ ಅಂತ ನಿಮಗೆ ದಿಂಗ್ತಾ ಇದ್ದೀನಿ ಅಷ್ಟೇನೆ. ಸೊ ಗುರು, ನಾನು ನೋಡಿರೋದು ತಲೆಯಲ್ಲೇನೋ ಹೇರ್ ಫಾಲ್ ಆಗ್ತಾ ಇದೆ, ಪರವಾಗಿಲ್ಲ ಬಿಡು. ತಲೆಯಲ್ಲೇನೋ ಕೂದಲು ಹೋಗ್ತಾ ಇದೆ, ಬಿಡು ಅಂದ್ರೆ ಹಿಂಗ್ ಮಾಡಿ ತೆಗ್ದ್ರೇನು ಗಡ್ದಿಂದನೂ ಕೂದಲು ಬರ್ತಾ ಇದೆ. ನನ್ಗೇನೋ ನಾನು ಇಲ್ಲೂ ಬಾಂಡ್ಲಿ ಆಗ್ತಾ ಇದ್ದೀನಿ, ತಲೆ ಮೇಲಿಂದನೂ ಬಾಂಡ್ಲಿ ಆಗ್ತಾ ಇದ್ದೀನಿ, ಗಡ್ಡಲ್ಲೂ ಬಾಂಡ್ಲಿ ಆಗ್ತಾ ಇದ್ದೀನಿ. ನಕ್ಕನ್ನ ಬಿಡಬೇಕು, ಎಲ್ಲಕ್ಕಿಂತ ಬೆಸ್ಟು. ತಲೆನೋವೇ ಇಲ್ಲ. ಎಷ್ಟು ಕೋಪ ಬರುತ್ತೆ ಅಂದರೆ ನಕ್ಕನ್ನು ಕೂತು ಬಿಡ್ಬೇಕನ್ಸುತ್ತೆ ಹಂಗೇನೆ ನನಗೆ. ನಾನು ಯಾವ ಮನುಷ್ಯ ಜೀವನದಲ್ಲಿ ಮುಂದೆ ಬರಲ್ಲ ಗೊತ್ತಾ? ಯಾವ ಮನುಷ್ಯ ಅಲ್ಲ. ನಾನೇ ಮುಂದೆ ಬರೋಕ್ಕಾಗ್ತಾ ಇಲ್ಲ ಜೀವನದಲ್ಲಿ. ಎಷ್ಟು ಕಷ್ಟಪಟ್ಟೇನೋ, ಡೈಲಿ ಕಷ್ಟಪಡ್ತಾನೇ ಇದ್ದೀನಿ. ಮುಂದೆ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ, ಅದು ನಾಡಿದ್ದು ಬರ್ತೀನಿ ಅಂದ್ಕೊಂಡು ಶಾಟನೂ ಬಂದಿಲ್ಲ ನಾನು ಮುಂದೆ ಜೀವನದಲ್ಲಿ. ಉದೋಗ್ಬಿಡುತ್ತೆ ನನಗೆ. ನನ್ನ ಮಕ್ಕ ನೋಡಿದ್ರೆ ನಕ್ಕ ಸಾಯಿಸ್ಬಿಡ್ಬೇಕನ್ಸುತ್ತೆ ನನಗೆ ನಾನೇ. ಎಷ್ಟು ಕೋಪ ಬರುತ್ತೆ ಗೊತ್ತಾ? ಹೇಳ್ಕೊಳಕ್ಕಾಗಲ್ಲ ನಾನು ಯಾರಿಗೂ ನನ್ನ ಕೋಪ ಹೇಳ್ಕೊಂಡ್ಬಿಟ್ರೆ ಇವನು ಥರ ಆಡ್ತಾ ಇದ್ದಾನೆ ಅಂತಾರೆ. ಏನು ಹೇಳಿ, ನನ್ನ ಕಷ್ಟ ನನಗೆ ಗೊತ್ತು. ಏನು ಮಾಡೋಕ್ಕಾಗಲ್ಲ ನಾನು. ಬೇಜಾರಾಗ್ಬಿಟ್ಟಿದೆ ನನಗೆ. ಸೊ ಅದಕ್ಕೆ ನಾನು ಕುಡಿತಾ ಇದ್ದೀನಿ. ಬೇಜಾರು ಆದ್ರೇನು ಕುಡಿತೀನಿ, ಚೆನ್ನಾಗಿದ್ರೇನು ಕುಡಿತೀನಿ, ಚೆನ್ನಾಗಿಲ್ಲಾದ್ರೇನು ಕುಡಿತೀನಿ, ನನ್ನ ಹುಡುಗಿ ಬಿಟ್ಟು ಹೋದ್ಲೇನು ಕುಡಿತೀನಿ. ಏನು ಮಾಡಿದ್ರೇನು ನಾನಂತೂ ಕುಡಿಯೋದು ನಿಲ್ಸಲ್ಲ ಗುರು. ಯಾಕೆ ನಿಲ್ಲಿಸ್ಬೇಕು? ನಾನು ಯಾಕೆ ಕುಡಿಯೋದು ನಿಲ್ಲಿಸ್ಬೇಕು? ಅವಳೇನಾರು ನಿಲ್ಸಿದ್ಲಾ? ಬೇರೆಯವ್ನ ಜೊತೆ ನಾನು ಹೇಳ್ದೆ ಮಾತಾಡಬೇಡ ಕಣೆ ಅಂತ. ಅವಳು ಮಾತಾಡಿದ್ಲು ತಾನೆ. ನಾನು ಕುಡಿಬಾರ್ದಾ? ನಾನು ಕುಡಿತೀನಿ. ಏನು ಹೇಳಿ? ಸ್ಟ್ರಾಂಗ್ ಕಾಫಿ. ಸೊ ಗೈಸ್, ಇವತ್ತಿನ ಪ್ರೀ ವರ್ಕೌಟ್ ಮೀಲು 2 ಬಾಳೆಹಣ್ಣು. ಸೊ ಬಾಳೆಹಣ್ಣು ತಿಂದರೆ ತುಂಬ ಎನರ್ಜಿ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ನನ್ನ ಫ್ರೆಂಡ್ ಬೇರೆ ಬರ್ತಾ ಇದ್ದಾನೆ. ನಕ್ಕನ್ ಇನ್ನೂ ಬರ್ತಾನೆ ಇದ್ದಾನೆ. ಅವನು ಹಂದಿ, ಅವನ ಕಾರೂ ಹಂದಿ. ಎಂಥ ಹಂದಿ ನನ್ನ ಮಗ ಅಂದರೆ, ವೆಯ್ಟ್ ಮಾಡಿ 10 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ಇವಾಗ ಬರ್ತಾ ಇದ್ದಾನೆ. ಚಪ್ಪರ್ ನನ್ನ ಮಗ ಅವನು. ಸೊ ಗೈಸ್, ವ್ರಾತೆಕ್ಸ್ ಕುಡಿತಾ ಇದ್ದೀನಿ. Vratex is the secret of my energy. I don't know what's your secret of your energy is. So comment ಮಾಡಿ ನಿಮ್ಮ ಸೀಕ್ರೆಟ್ ಏನು ಅಂತ ಜಿಮ್ಗೆ ಹೋಗಕ್ಕೆ ಮುಂಚೆ. ಸೊ ನನ್ನ ಸೀಕ್ರೆಟ್ ಇಸ್ ಆಲ್ Vratex bro. If I drink Vratex, you don't know who the fuck I am. I'm like a monster if I drink. No, after I drink Vratex. Before I drink Vratex, I'm a normal person. So finally guys, ನಾನು ಇವತ್ತು ರೀಚ್ ಆಗಿಬಿಟ್ಟಿದ್ದೀನಿ NH2 ಡೋಪಮೈನ್ ಜಿಮ್ಮು. ಸೊ ದ ಬೇಸ್ಮೆಂಟ್ ಇಸ್ ಟು ಫಕಿಂಗ್ ಬಿಗ್ ಅಂದ್ಕೊಳ್ಳಿ. ಕಾರು, ಬೈಕು ಎಲ್ಲ, ಲಾರಿನೂ ಪಾರ್ಕ್ ಮಾಡ್ಬೋದು ಅನ್ಸುತ್ತೆ. ಸೊ ಗೈಸ್, ರೀಚ್ ಆಗಿಬಿಟ್ಟಿದ್ದೀನಿ NH2ಗೆ.
ಸೊ ಲೇಸ್ ಗೀಸ್ ಎಲ್ಲ ಕಟ್ತಾ ಇದ್ದೀನಿ. ಸೊ ಕಟ್ತಾನೆ ಇದ್ದೀನಿ ಲೇಸು ನಾನು. ಸೊ ಅಂದು ಮಾತಾಡ್ತೀನಿ. ಸೊ ಗೈಸ್ ಐ ಆಮ್ ರೆಡಿ ಫಾರ್ ದ ವರ್ಕೌಟ್ ಅಂದ್ಕೊಳ್ಳಿ ಇವಾಗ. ಸೊ ಇಫ್ ಐ ವರ್ಕೌಟ್ ಟುಡೇ ಇಟ್ಸ್ ಗೋನಾ ಬಿ ಲೆಟ್ ಅಂದ್ಕೊಳ್ಳಿ. ಸೊ ಆಪ್ಸ್ ಆಲ್ವೇಸ್ ವಿಸಿಬಲ್ ಇರುತ್ತೆ ಅಂದ್ಕೊಳ್ಳಿ. ಯಾಕಂದರೆ ನಾನು ಕಷ್ಟಪಡ್ತೀನಿ ಅಲ್ವಾ, ಅದಕ್ಕೆ ಆಪ್ಸ್ ವಿಸಿಬಲ್ ಆಗಿದೆ. ಅದೇ ನಾನೇನಾರೋ ಕಷ್ಟಪಟ್ಟಿಲ್ಲ, ಜಿಮ್ಗೆ ಹೋಗಿಲ್ಲ ಅಂದರೆ ನೋ ಆಪ್ಸ್ ವಿಸಿಬಲ್. ಸೊ ಗೈಸ್ ಇವಾಗ ವರ್ಕೌಟ್ಗೆ ಹೋಗ್ತಾ ಇದ್ದೀನಿ ಮೇಲೆ. ಇದು ನಮ್ಮ ಜಿಮ್ಮ ಕಾರ್ಡಿಯೋ ಸೆಷನ್ ಅಂದ್ಕೊಳ್ಳಿ. ಸೊ ಕಾರ್ಡಿಯೋ ಸೆಷನ್ ಟಾಪ್ ಲೆವೆಲ್ ಅಂದ್ಕೊಳ್ಳಿ ಇಲ್ಲಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ದ ವೇಟ್ ಸೆಷನ್ ಆನ್ ದ 4th floor. ಸೊ ಲೆಟ್ಸ್ ಹೆಡ್ ಟುಡೇ ಬ್ಯಾಕ್ ಆ್ಯಂಡ್ ಆರ್ಮ್ಸ್ ಅಂದ್ಕೊಳ್ಳಿ. ಬ್ಯಾಕ್ ಆ್ಯಂಡ್ ಆರ್ಮ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನೀವು ನೋಡಿ, ಇಷ್ಟ ಇದೆ ನಿಮ್ಮ ಜಿಮ್ಮಲ್ಲಿ ನೀವು ಹೋಗಿ ಮಾಡಿ, ಇಲ್ಲಾಂದರೆ ಮುಚ್ಕೊಂಡು ಮನೇಲಿ ಮಲ್ಕೊಳ್ಳಿ. ಸೊ ಗೈಸ್ ಐ ಆಮ್ ಡನ್ ವಿತ್ ಮೈ ವರ್ಕೌಟ್ ಅಂದ್ಕೊಳ್ಳಿ. ಸೊ ಇವತ್ತಿನ ವೆದರ್ ಅಪ್ಡೇಟ್ ಏನಂತ ಕೇಳಿದ್ರೆ ಸೆಕ್ಸಿ ಆಗಿದೆ ಗುರು. ಬೆಂಗಳೂರು ವೆದರ್ ಮುಂದೆ ಬೇರೆ ಯಾವ ವೆದರು ಇಲ್ಲ ಹೇಳ್ಬೇಕಂದ್ರೆ. ಬೆಂಗಳೂರು ವೆದರ್ ಇಸ್ ದ ಬೆಸ್ಟ್ ವೆದರ್ ಅಂದ್ಕೊಳ್ಳಿ. ವಾವ್, ದಿಸ್ ಇಸ್ ಬೆಂಗಳೂರು ವೆದರ್ ಅಂದ್ಕೊಳ್ಳಿ. ಸೊ ಇವಾಗ ಹೋಗ್ತಾ ಇದ್ದೀನಿ ಎಲ್ಲರೂ ಊಟ ತಿನ್ನೋಕ್ಕೆ. ಸೊ ನೋಡೋಣ ಎಲ್ಲಿ ತಿನ್ನೋಣ, ಏನು ಮಾಡೋಣ. ಟಿಲ್ ದೆನ್ ಹ್ಯಾಂಗ್ ಇಟ್ ಗೈಸ್, ಹ್ಯಾಂಗ್ ಇಟ್. ಸೊ ಗೈಸ್ ಇವತ್ತಿನ ಮಧ್ಯಾಹ್ನ ಊಟ we are going to eat mushroom biryani in our area. Our area mushroom biryani is so good than non-veg biryani. So ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ತಿನ್ನಕ್ಕೆ ಮಶ್ರೂಮ್ ಬಿರಿಯಾನಿ ಅಂದ್ಕೊಳ್ಳಿ. ಮಶ್ರೂಮ್ ಬಿರಿಯಾನಿ ಹೆಲ್ತ್ಗೂ ಒಳ್ಳೆಯದು, ತಲೆಗೂ ಒಳ್ಳೆಯದು, ಬಾಡಿಗೂ ಒಳ್ಳೆಯದು, ಕಾಸ್ಗೂ ಒಳ್ಳೆಯದು. ಕಮ್ಮಿ ಕಾಸಲ್ಲಿ ಮಶ್ರೂಮ್ ಬಿರಿಯಾನಿ ತಿನ್ಬೋದು ವಿತ್ ಚಿಕನ್ ಬಿರಿಯಾನಿ ಥರ. ನಾನು ತಿನ್ನೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೆ ನಾನು ತಿಂತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ. ಸೊ ಗೈಸ್ ದ ಬ್ಯಾಡ್ ಸೀನ್ ಇಸ್ ಮಶ್ರೂಮ್ ಬಿರಿಯಾನಿ ಅಂಗಡಿ ಅಣ್ಣ ಈಸ್ ಕ್ಲೋಸ್ ಟುಡೇ. ಯಾಕೆ ಕ್ಲೋಸ್ ಅಂತ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಬೇಕಂದ್ರೆ ಹೇಳ್ತೀನಿ ಯಾಕೆ ಕ್ಲೋಸ್ ಮಾಡಿದ್ದೀರಾ ಅಂತ ಮಂಗಳವಾರ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಬೇರೆ ಸ್ಪಾಟ್ಗೆ ತಿನ್ನಕ್ಕೆ. ಎಲ್ಲಿ ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಾಯ್ಕೊಂಡಿರಿ, ಓಡ್ಸೋದು ಬೇಡವಾ ಗಾಡಿ. ನಾನು ಒಬ್ಳು ಹುಡುಗಿ ನೋಡಿದೆ ಇವಾಗ ತಾನೇ 1 ಸೆಕೆಂಡ್ ಹಿಂದೆ. ಎಷ್ಟು ಚೆನ್ನಾಗಿದ್ಲು ಅಂದರೆ ದೇವ್ರ ಥರ ಇದ್ಲು. ನಾನು ನೋಡ್ತಾ ಇದ್ದೆ, ಓಕೆನಾ. ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡು ಮುಂದೆ ಇರೋನು ಅವಳನ್ನ ನೋಡ್ತಾನೆ ಅಂತ. ಜೊಲ್ ನನ್ನ ಮಗ. ಸೊ ಗೈಸ್ ಇವತ್ತಿನ ಮಧ್ಯಾಹ್ನ ಊಟ ವಿ ಆರ್ ಈಟಿಂಗ್ ಇನ್ ಹಳ್ಳಿ ಮನೆ ಅಂದ್ಕೊಳ್ಳಿ. ವಿಲ್ ಈಟ್ ಸಮ್ ಸೌತ್ ಇಂಡಿಯನ್ ಮೀಲ್ಸ್. ಲೆಟ್ಸ್ ಗೋ. ಸೊ ಗಾಯ್ಸ್ ಇವತ್ತಿನ ಮಧ್ಯಾಹ್ನ ಊಟ ಸೌತ್ ಇಂಡಿಯನ್ ಊಟ ಅಂದ್ಕೊಳ್ಳಿ. ಇದೇನು ಹಳ್ಳಿ ಮನೆ. ಸೊ ಇವತ್ತು ಬಜೆಟ್ ಚೂರು ಕಮ್ಮಿ, ಸೊ ಅದಕ್ಕೆ ನಾರ್ಮಲ್ ಮೀಲ್ಸ್ ತಿಂತಾ ಇದ್ದೀನಿ. ಇಲ್ಲಾಂದರೆ ಐ ಈಟ್ ಲೈಕ್ 350 rupees ವಾಲ ಮೀಲ್. ಸೊ ಅನ್ಲಿಮಿಟೆಡ್ ಮೀಲು, ಅನ್ಲಿಮಿಟೆಡ್ ಒಬ್ಬಟ್ಟು. ಇನ್ನೂ ಒಬ್ಬಟ್ಟು ಬರ್ತಾ ಇದೆ. ಸೊ ಇವತ್ತಂತೂ ಫುಲ್ ಬ್ಯಾಟಿಂಗ್ ಅಂದ್ಕೊಳ್ಳಿ. ಮಾತಾಡೋಂಗೆ ಇಲ್ಲ, ಕೆಮ್ಮಂಗೆ ಇಲ್ಲ. So finally guys, the obbat has come to my plate man. So obbat ತಿಂದರೆ ಆಫ್ಟರ್ ಮೀಲ್ ನನಗೆ ತುಂಬ ಒಳ್ಳೆಯದು. ಸೊ ನಿಮಗೆ ಮೋಸ್ಟ್ಲಿ ಒಳ್ಳೇದಲ್ಲ, ಸೊ ನನಗೆ ಒಳ್ಳೆಯದು. ಯಾಕಂದರೆ ನಾನು ತಿಂದ್ಬಿಟ್ಟು ಚೆನ್ನಾಗಿ ಡಿಂಗ್ ತಿಂದಿದ ತಕ್ಷಣ ಹಂಗೆ ಹೋಗಿ ಡಿಂಗ್ ವರ್ಕೌಟ್ ಮಾಡಿಬಿಡ್ತೀನಿ. ಬೇರೆ ಕಡೆ ಎಲ್ಲೂ ದಿಂಗಕ್ಕೆ ಹೋಗಲ್ಲ, ಜಿಮ್ಗೆ ದಿಂಗ್ಬಿಡ್ತೀನಿ ಹೋಗ್ಬಿಟ್ಟು ಡೈರೆಕ್ಟಾಗೆ. ಸೊ ಎಲ್ಲ ತಿಂದಿರೋದೆಲ್ಲ ಕರ್ಗೋಗ್ಬಿಡುತ್ತೆ. ಸೊ ಐ ವಿಲ್ ಕ್ಯಾರಿ ಆನ್ ವಿತ್ ಮೈ ಒಬ್ಬಟ್ ಆ್ಯಂಡ್ ಯು ಕ್ಯಾರಿ ಆನ್ ವಿತ್ ಯೋರ್ ಡಯಟ್ ಮ್ಯಾನ್. ಸೊ ಗಾಯ್ಸ್ ನನ್ನ ಫ್ರೆಂಡು ಚೆನ್ನಾಗಿ ಊಟ ಮಾಡ್ದ ಹಳ್ಳಿ ಮನೆಯಲ್ಲಿ. ಬಾಳೆ ಎಲೆ ಮೀಲ್ಸ್ ಊಟ ಮಾಡಿದ ತಕ್ಷಣ ಸಿಗ್ರೆಟ್ ಸೇದಬೇಕಂತ. ಯಾಕಂತ ಕೇಳಿದ್ರೆ ಮಚ್ಚ ಸಿಗ್ರೆಟ್ ನಾನೇನಾರು ಸೇದಿಲ್ಲ ಅಂದರೆ ನನಗೆ ವಾಶ್ರೂಮಲ್ಲಿ ಬಾತ್ರೂಮ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಚ್ಚ ಅಂತಾನೆ. ಬ್ರೋ ಏನಾಯ್ತು ಬ್ರೋ? ಆರಾಮ? ಓ ಮೈ ಗಾಡ್, ಏನಾಯ್ತು ಬ್ರೋ? ಏನಾಯ್ತು? ಯಾರು? ಏನಾಯ್ತು ಬ್ರೋ? ಆರಾಮ?
ಓಡಿಸ್ಬೇಕು ತಾನೆ. ಫಸ್ಟ್ ಹಾಸ್ಪಿಟ್ಲಿಗೆ ಹೋಗು ಬ್ರೋ, ಹಾಸ್ಪಿಟಲ್ಗೆ ಹೋಗು ಬ್ರೋ. ಫಸ್ಟು ಏನು ಮಾಡ್ತೀಯೋ ಬಿಡ್ತೀಯೋ, ಹಾಸ್ಪಿಟಲ್ಗೆ ಹೋಗು ಬ್ರೋ. ಒಂಚೂರು ಇರಿ ಬ್ರೋ. ಅಲ್ಲಿ ಅದಕ್ಕೆ ಹೇಳಿದ್ದು ಬ್ರೋ ಮುಟ್ಬೇಡ ಬ್ರೋ, ಹಾಸ್ಪಿಟ್ಲಿಗೆ ಹೋಗು. ಜಾಸ್ತಿ ಏನಾಗಿಲ್ಲ ಬಿಡಿ, ಎಲ್ಲೂ ಓಪನ್ ಆಗಿಲ್ಲ. ನೀವಿಬ್ರು ಇದ್ರಾ? ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅದು ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ ನೀಟಾಗಿ. ಸೊ ಗೈಸ್, ನೌ ಇಟ್ಸ್ ಟೈಮ್ ಟು ಡ್ರಿಂಕ್ ವಾಟರ್ಮೆಲನ್ ಜ್ಯೂಸ್ ಅನ್ಕೊಳ್ಳಿ. So guys, now I'm drinking sugarcane juice. You know, sugarcane juice is very good for health. Those who all smokes cigarettes or whatever it is, please drink sugarcane. It's going to help you a lot. So guys, ಚೆನ್ನಾಗಿ ಊಟ ಮಾಡಿದೆ, 2 ಜ್ಯೂಸ್ ಕುಡ್ದೆ, ಅದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಏನಾರೋ ಇದ್ರೆ ತಿಂತೀನಿ, ಇಲ್ಲಾಂದ್ರೆ ಸುಮ್ಮನೆ ದಬಾಕೊಂತೀನಿ. ದಬಾಕೊಂಡು ಎದ್ದಿದ ತಕ್ಷಣ ಏನು ಕತೆ ಅಂತ ನನಗೂ ಗೊತ್ತಿಲ್ಲ. So let's see what happens, man. The night is too long. ಸೊ ಗಾಯ್ಸ್, ಇವತ್ತಿನ ಮಧ್ಯಾಹ್ನ ಊಟ 2 ಜ್ಯೂಸ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅನ್ಕೊಳ್ಳಿ. ಆಹಾ, ಯಾವ ಥರ ತಿಂದೆ ಅಂದರೆ ಕ್ರೇಜಿ ಆಗಿ ತಿಂದೆ. ಅದಕ್ಕೆ ನಾನು ಕ್ರೇಜಿ ಆಗಿ ದಬಾಕೊಂಡ್ಬಿಡ್ತೀನಿ. ಸಿಗೋಣ. ತುಂಬ ಸುಸ್ತಾಗಿದೆ ಗುರು ಜೀವನದಲ್ಲಿ. ಯಾರೂ ಇಲ್ಲ ನನಗೆ, ಏನು ಮಾಡೋಕ್ಕಾಗಲ್ಲ. ಜೀವನ ಹೋಗ್ಬಿಡಿದೆ ಗುರು. ನಿದ್ದೆ ಮಾಡಿದ ತಕ್ಷಣ, ಎದ್ದಿದ ತಕ್ಷಣ ನಿಮ್ಗೆ ಹೇಳ್ತೀನಿ ನಿದ್ದೆ ಯಾವ ಥರ ಇತ್ತು ಅಂತ. ಬಾಯ್ ಗಾಯ್ಸ್, ನಾನಂತೂ ಎದ್ಬಿಟ್ಟಿದ್ದೀನಿ. ಆಹಾ ಗುರು, 7 ಗಂಟೆ ಗುರು ಮಲಗಿರೋದು. 3 ಗಂಟೆ, 7 ಗಂಟೆಗೆ ಎದ್ದಿದ್ದೀನಿ. 4 ಅವರ್ ಡೀಪ್ ಸ್ಲೀಪ್ ಅಂದ್ಕೊಳ್ಳಿ ಗುರು. ಸಖತ್ತಾಗಿ ಸ್ಲೀಪ್ ಮಾಡಿಬಿಟ್ಟೆ ನಾನಂತೂ. ದೇವರಾಣೆ, ಮತ್ತೆ ನಿದ್ದೆ ಬರ್ತಾ ಇದೆ, ಬಟ್ ನಿದ್ದೆ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನನಗೊಂಚೂರು ಕೆಲಸ ಇದೆ. ಸೊ ಕೆಲಸ ಅಂತೂ ನನಗೆ ದೇವರು. ಕೆಲಸ ಇಲ್ದಿರಂಗೆ ನಾನು ಬದುಕೋಕ್ಕಾಗಲ್ಲ. ನಾನಿಲ್ಲ ಅಂದರೆ ಕೆಲಸ ಇಲ್ಲ, ಕೆಲಸ ಇಲ್ಲ ಅಂದರೆ ನಾನಿಲ್ಲ, ಯಾರಿಲ್ಲ ಅಂದ್ರೇನು ಯಾರೂ ಇಲ್ಲ, ಏನಿಲ್ಲ ಅಂದ್ರೇನು ಏನೂ ಇಲ್ಲ, ಜೀವನನೇ ಏನೂ ಇಲ್ಲ, ಯಾರು ಏನೂ ಇಲ್ಲ ಅಂದರೆ. ಸೊ ಏನೂ ಇಲ್ಲ ಅಂದ್ಕೊಳ್ಳಿ. ಇನ್ನು ಅತ್ತೆ ಏನೂ ಇಲ್ಲ. ಸೊ ಗಾಯ್ಸ್, ಇವಾಗ ಬೇಕ್ರಿಗೆ ಬಂದಿದ್ದೀನಿ. ಬ್ರೋ ಏನೇನಿದೆ ಬ್ರೋ? ಬ್ರೋ ಇದು ವೆಜ್ಜಾ? ಇದು ನಾನ್ ವೆಜ್ಜಾ ಬ್ರೋ? ವೆಜ್ ಇಲ್ವಾ ಬ್ರೋ? ಏನೇನಿದೆ ವೆಜ್ ಅಲ್ಲಿ? ನೋ ಪೇಸ್ಟ್ರಿ ಐಟಮ್ ಲೈಕ್ ಬನ್, ಬ್ರೆಡ್ ಆ ಥರ? ಬ್ರೆಡ್ ಇದೆ, ರಸ್ಕ್ ಇದೆ ಫ್ರೆಶ್ ಆಗಿ. ಓಕೆ, ನೈಸ್. ಸೊ ಬ್ರೋ ಒಂದು ಬನ್ ಕೊಡಿ, ಇದು ನಮ್ಮ ಚಿನ್ನಗಾಗ್ಬಿಡುತ್ತೆ. ಸೊ ಚಿನ್ನಗೆ ಇವತ್ತು ಚಿನ್ನು ನಕ್ಕನ್ ಫುಲ್ ನಂತರನೇ ತಿಂತಾನೆ. ಯಾವ ತರ ತಿಂತಾನೆ ಅಂದ್ರೆ ನಕ್ಕನ್ ತಿಂತಾನೆ ಇರ್ತಾನೆ. ಲೈಕ್ ಓಕೆ ಗಾಯ್ಸ್, some sort of kind of little promotion. ಇದು ESI ಹಾಸ್ಪಿಟಲ್ ಹತ್ರ ನರ್ಮದಾ ಬಿರಿಯಾನಿ ಹೋಟೆಲ್ ಇದೆ, ಅದ್ರ ಎದುರುಗಡೆ SLV ಬೇಕ್ರಿ ಅಂತ ಇದೆ. ಸೊ ರಾತ್ರಿ 12 ಗಂಟೆವರೆಗೂ ಓಪನ್ ಇರುತ್ತೆ. ನಮ್ಮ ಏರಿಯಲ್ಲಿ ಬನ್ನು, ಬಿಸ್ಕೆಟ್ಟು, ಹೊಟ್ಟೆ ಹಸಿ ಅವ್ರಿಗೇನಾದ್ರು ತಿನ್ನಬೇಕು ಅನ್ಸಿದ್ರೆ ಇಲ್ಲಿ ಬರ್ಬೋದು. 12 ಗಂಟೆ ಆಮೇಲೆ ಬಂದರೆ ತಿಕ್ಕಾ ಮುಚ್ಕೊಂಡು ಹೋಗಿ ಅಂತಾರೆ. ಸೊ ಪಾಪ ಅವರು ಮಲ್ಕೊಬೇಕಲ್ವ, ಹೆಂಡತಿ ಮಕ್ಳಿದ್ದಾರೆ ಅವ್ರ ಜೀವನದಲ್ಲಿ. ಸೊ ಲೆಟ್ಸ್ ಗೋ. ಚಿನ್ನಗೆ ಬನ್ನಾಯಿತು ಇವತ್ತು. ಅದಾದಮೇಲೆ ನಾನೇನು ತಿಂತೀನಿ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಹಾಂ ಬ್ರೋ ಪೇಸ್ಟ್ರೀಸ್ ಎಲ್ಲ ಬೇಡ, ಏನು ಬೇಡ ಬ್ರೋ, ಬೇಡ. ಸೊ ಗೈಸ್, ಏನೇನು ತೊಗೊತೀನಿ ತೋರಿಸ್ತೀನಿ. ಒಂದೇ ಒಂದು ನಿಮಿಷ ಕಾಯಿರಿ, ನಕ್ಕನ್ ಕೈ ನೋವು ಬಂದ್ಬಿಡುತ್ತೆ ನಿಮಗೆ ತೋರಿಸಿ. ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಚಿನ್ನುಗೆ ಬನ್ನಾಯಿತು, ಸ್ಟ್ರೈಟ್ ಚಿನ್ನುಗೆ ಬನ್ನಾಯಿತು. ಆಮೇಲೆ ನನಗೆ ವಾಟರ್ ಮೆಲನ್ ಮತ್ತು ಒಂದು ಸಿಂಗಲ್ ಮ್ಯಾಂಗೋ ಆಯಿತು. ಸೊ ಅದು ರಾತ್ರಿಗೂ ಆಗುತ್ತೆ, ಬೆಳಗ್ಗೆಗೂ ಆಗುತ್ತೆ, ಆಮೇಲೆ ಅದೇ ರಾತ್ರಿಗೂ ಆಗುತ್ತೆ,
ಸ್ವಲ್ಪ ಅದೇ ದಿನ ಮಧ್ಯಾಹ್ನನೂ ಆಗತ್ತೆ. ಯಾಕಂದ್ರೆ ಬಡವ್ರ ಮನೆ ಮಕ್ಕಳು ತಿನ್ಬೇಕಲ್ವಾ, ತಿನ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಒಂದು ವಾಟರ್ ಮೆಲನ್ನ 5 ಟೈಮ್ ತಿಂತೀನಿ, ಅಷ್ಟು ದೊಡ್ಡ ತಗೊಂಡ್ಬಿಡ್ತೀನಿ, 4-5 kg. ನಾಲ್ಕನ್ ತಿಂತಾನೆ ಇರು, ನಾಲ್ಕನ್ ದನ ತಿನ್ನಂಗ್ ತಿಂತಾನೆ ಇರು. ಸೊ ದನ ತಿನ್ನಂಗ್ ಮುಂಚೆ ಸೊ ಐ ಆಮ್ ಲಿಟ್ರಲಿ ಗೋಯಿಂಗ್ ಟು ಸಬ್ವೆ ಅನ್ಕೊಳ್ಳಿ. ಇವತ್ತು ಸಬ್ವೆಯಲ್ಲಿ ಒಂಚೂರು ಮೀಲ್ಸ್ ತಿನ್ನೋಣ, ಸ್ವಲ್ಪ ಫ್ರೈಸ್ ತಿನ್ನೋಣ, ಬಿಕಾಸ್ ಐ ವಾಂಟ್ ದಟ್ ಲಿಟಲ್ ಮೋರ್ ಎಕ್ಸ್ಟ್ರಾ ಕಪ್ಸ್, ಸೊ ನಾನು ವೆಜಿಟೇರಿಯನ್ ಅಲ್ಲ, ಸೊ ಐ ಈಟ್ ಡೆಂಗ್ ಎಲ್ಲ. ನಥಿಂಗ್ ಐ ಸ್ಪೇರ್ ಬ್ರೋ, ನಥಿಂಗ್. ಇವಾಗ ಯಾವುದೋ ನಕ್ಕನ್ ಎಗಿಟೇರಿಯನ್ ಅಂತೆ. ನಕ್ಕನ್ ಎಗಿಟೇರಿಯನಾ? ನಿಮ್ಮ ಮಕ್ಕಕ್ಕೆ ನೀವೇ ಚಪ್ಪಲಲ್ಲಿ ಹೊಡ್ಕೊಂಬಿಡಿ. ನೀವೇನಾರು ಎಗಿಟೇರಿಯನ್ ಅನ್ಕೊಂಡ್ಬಿಟ್ರೆ ಅದು ನಾನ್ ವೆಜ್ ಕಂಡ್ರು. ಎಗಿಟೇರಿಯನ್ ಅಂತೆ. ನಕ್ಕನ್ ಹೊಡೆದಾಕ್ಬಿಡ್ತೀನಿ ಇನ್ನೊಂದ್ಸಲಿ. ನಕ್ಕನ್ ಗಿಗಿಟೇರಿಯನ್ ಎಲ್ಲ ಅಂದ್ರೆ ನಕ್ಕನ್ ಕೊಡ್ತಾ ಇದ್ರೆ ಶರ್ಟು, ನಕ್ಕನ್ ಅಮ್ಕು ತರ ಕೊಡ್ತಾ ಇರ್ತೀನಿ. ನಕ್ಕನ್ ಕೊಡ್ತಾ ಇರ್ತೀನಿ ಶರ್ಟು ಅಂತ. ಸೊ ಗೈಸ್, ನಮ್ಮಮ್ಮ ಮಾಡಿರೋದು ಊಟ, ಅದೇ ಊಟ ಡೈಲಿ ಚಪಾತಿ ರೈಸು ತಿಂದು ಬೇಜಾರಂತೂ ಆಗಿಲ್ಲ, ಬಟ್ ಒಂದೊಂದ್ಸಲಿ ಬೇಜಾರು ಆಗ್ಬಿಡ್ತೀನಿ. ಸೊ ಅದಕ್ಕೆ ಆ ಊಟ ತಿನ್ನಕ್ಕೆ ಮುಂಚೆ ನಾನು ಬರ್ತಾಯಿದ್ದೀನಿ ಸಬ್ವೆಗೆ. ಇವತ್ತಿನ ಊಟ ಸಬ್ವೆ ಅಂದ್ಕೊಳ್ಳಿ, 79 ರೂಪಾಯಿ ಮೀಲ್ಸು. ಅಣ್ಣನ ಹತ್ರ ಈಸ್ಕೊಳೋದೆ, ಅಣ್ಣ ಕೊಟ್ಟಿಲ್ಲ ಅಂದೇನೋ ನಕ್ಕನ ಅಣ್ಣನ ಹತ್ರ ಈಸ್ಕೊಳೋದೆ ಫುಲ್ ಅಂತೆ. ಅಬೇ ಬೋಸಡಿಕೆ, ಗಾಯ್ಸ್ ಬೋಸಡಿಕೆ ಹೇಳ್ಬಾರ್ದು. ಈ ವರ್ಡ್ ಏನಾರೋ ಯೂಟ್ಯೂಬಲ್ಲಿ ನೀವೇನಾರೋ ಹೇಳ್ತಾ ಇದ್ರೆ your channel will get suspended no matter what. भैया 79 का मील 2 चाहिए और वो भी देना, वो क्या बोलते हैं, क्रिस्पोस. जल्दी दो ना. ಸಬ್ವೆ ಮೀಲ್ಸ್ ಅನ್ಕೊಳ್ಳಿ. ಸೊ ಇವಾಗ ಸಬ್ವೆ ಮೀಲ್ಸ್ ತಿಂದಿದ ತಕ್ಷಣ ಮನೆಗೆ ಹೋಗೋಣ. ಮತ್ತೆ ಮನೆಗೆ ಅಮ್ಮ ಮಾಡಿರೋದು ಊಟ ಬೇರೆ ತಿನ್ನೋಣ. So it was 79 rupees. It's literally very good. I think people who are literally in middle class literally try this. It's very good. So guys, ಸೊ ನಮ್ಮಮ್ಮ ಮಾರ್ವಾಡಿಯಲ್ಲಿ ಬೈದ್ಬಿಟ್ರು ನನಗೆ ಒಂದು ವರ್ಡು, ಏನು ಮೆಂಟ್ಲು ಥರ ಕಿರ್ಚಾಡ್ತಾ ಇದೆಯಾ ಅಂತ. ಸೊ ಐ ಆಮ್ ಮೆಂಟಲ್. ತಗೋಚಿನೋ ನಿನಗೆ ಬನ್ನೋ ಓಡ ಮೇಲೂ ಎಲ್ಲ ಇವತ್ತು ಪಾಡಿ. ನಾಕನ್ ಚೆನ್ನಾಗಿ ಇವತ್ತು ಪಾಡಿ. ಲೆಟ್ಸ್ ಗೋ ಚಿನೋ, ಲೆಟ್ಸ್ ಗೋ. ಸೊ ಗಾಯ್ಸ್, ನಮ್ಮಮ್ಮ ಊಟ ತಗೊಂಬಂದಿದ್ದಾರೆ. ಯಾವ ಥರ ಊಟ ಎಷ್ಟೇ ಅಂದರೆ ಏನೋ ಬಿಟ್ಟು ಊಟ ಮಾಡಕ್ ಥರ ಎಸಿತಾ ಇದೆಯಾ? ನೋಡಿ ಗಾಯ್ಸ್, ಕಷ್ಟಪಟ್ಟರೆ ಇಷ್ಟೇ ಮರ್ಯಾದೆ, ಕಷ್ಟಪಟ್ಟಿಲ್ಲ ಅಂದರೆ ಮರ್ಯಾದೆನೇ ಇರಲ್ಲ. ಫಾರ್ ಮೈ ಲೈಫ್